ಅವಾಗ ಲಾಠಿ ಚಾರ್ಜ್ ಆಗಿತ್ತು, ಅದಕ್ಕೆ ಈಗ ಲಾಠಿ ಚಾರ್ಜ್ ಮಾಡಿದೀವಿ ಅಂತ ಎಷ್ಟು ಸಮರ್ಥನೆನಾ? ನೋಡಿ, ನಾ ಹೇಳ್ತೀನಿ ಸಮರ್ಥನೆನಾ? 3 ಸಾರಿ 2008ರಲ್ಲಿ ಲಾಠಿ ಚಾರ್ಜ್ ತಮ್ಮ ಸರ್ಕಾರದಲ್ಲಿ ಆಗಿದೆ. ಯಾವ ಪ್ರೊಸೀಜರ್ ಫಾಲೋ ಮಾಡಿ ಗೋಲಿಬಾರ್ ಮಾಡಿದಿರ್ರಿ? ಬರೀ ಲಾಠಿ ಚಾರ್ಜ್ ಅಲ್ಲ, ಗೋಲಿಬಾರಿ ಸಿದ್ಲಿಂಗಯ್ಯ ಚೂರಿ ಸತ್ತೋದ. ನೀವು ಗೊಬ್ಬರ ಅವ್ನು ಕೇಳಿದ್ ಬರೀ ಗೊಬ್ಬರಕ್ಕೆ ನೀವು ಒಂದು ಕ್ಲಿಯರ್ ಮಾಡಿ. ಪೊಲೀಸ್ ರಾಜ್ಯ ಕರ್ನಾಟಕದಲ್ಲಿ ನಡೀತಾ ಇದೆ. ನೋಡಿ, ಪೊಲೀಸರ ಮುಖಾಂತರನೇ ಯಾರು ಸರ್ಕಾರ ಮಾತಾಡ್ತಾರೆ ಅವರೆಲ್ಲರನ್ನು ಕೂಡ ಹತ್ತಿಕ್ತೀವಿ ಅಂತ ಹೇಳಿ ಸರ್ಕಾರದ ವಿರುದ್ಧ ಯಾರು ಧ್ವನಿ ಎತ್ತಂಗಿಲ್ಲ. ಸರ್ಕಾರದ ವಿರುದ್ಧ ಧ್ವನಿ ಎತ್ತಂದವರು ಎಲ್ಲರನ್ನು ಕೂಡ ಹತ್ತಿಕ್ತೀವಿ, ಇದು ಪೊಲೀಸ್ ರಾಜ್ಯ ಅಂತ ಹೇಳ್ಬಿಡಿ. ಸುನೀಲ್ ಅವರೇ, ಹೇಳಿ, ನಾನು ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೀನಿ. ಯಾರು ಈ ರಾಜ್ಯದಲ್ಲಿ ಕಾನೂನು ಉಲ್ಲಂಘನೆ ಮಾಡ್ತಾರೆ ಅವರಿಗೆ ನಾವು ಕಠಿಣವಾದ ಕ್ರಮ ತಗೊಳ್ತೀವಿ. ಯಾವುದು ಕೂಡ ಎಕ್ಸ್ಕ್ಯೂಸ್ ಇಲ್ಲ. ಯಾರು ಉಲ್ಲಂಘಿಸ್ತಾರೆ ಕ್ರಮ ಅದೇ ತಪ್ಪಿದೆ. ಅಧ್ಯಕ್ಷರೇ, ಇಡೀ ರಾಜ್ಯಕ್ಕೆ ಸಂದೇಶ ಕೊಟ್ಟಿದ್ದಾರೆ ಅಷ್ಟೇ, ಯಾರೇ ಇರಲಿ. ಹಾವೇರಿಯಲ್ಲಿ 2008ರಲ್ಲಿ ಗೃಹ ಸಚಿವರೇ, ನೀವು ನಿನ್ನೆ ನಡೆದಂತ ಲಾಠಿ ಚಾರ್ಜ್ ಸಮರ್ಥನೆ ಮಾಡಿ ಈ ಪೌರುಷ ಪಾಕಿಸ್ತಾನದ ಮೇಲೆ ಘೋಷಣೆ ಲಿಂಗಾಯತರ ಮೇಲೆ ಇವತ್ತೇ ಪಶ್ಚಾತ್ತಾಪ ಪಡಬೇಕಿತ್ತು. ನೀವು ಪಶ್ಚಾತ್ತಾಪ ಪಡಬೇಕಾಗಿತ್ತು. ನರಗುಂದ ಘಟನೆಯನ್ನ ನೆನಪು ಮಾಡ್ಕೊಳ್ರಿ. 1980 ನರಗುಂದ ಘಟನೆಯನ್ನ ನೆನಪು ಮಾಡ್ರಿ. ಆ ಗೋಲಿಬಾರ್ನಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹಾವೇರಿ ನಡೆದಂತ ಗೋಲಿಬಾರ್ ಬಗ್ಗೆ ಮಾತಾಡ್ರಿ. ಕ್ಲಾರಿಫಿಕೇಶನ್ ಕೊಡ್ರಿ. ದೊಡ್ಡದಾಗಿ ಹೇಳ್ತಾ ಇದ್ರಿ, ನೈತಿಕತೆ ಇದ್ರೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ರಿ. ಗೋಲಿಬಾರ್ ಬಗ್ಗೆ ಮಾನ್ಯ ಸರ್ಕಾರದ ಪರವಾಗಿ ಉತ್ತರ ಕೊಡ್ತಿದ್ದಾರೆ, ನೀವು ಅಲ್ಲಿ ಹರಿಕತೆ ಹೇಳ್ತಾ ಇದ್ರಿ. ಯಾವಾಗ ಗೊತ್ತಾ? 10/6/2008ರಲ್ಲಿ ಹಾವೇರಿನಲ್ಲಿ ಗೋಲಿಬಾರ್ ಮಾಡಿದ್ರಲ್ಲ, ಅವಾಗ ಪಶ್ಚಾತ್ತಾಪ ಪಡ್ಬೇಕಾಯ್ತು ನೀವು. ಸಿದ್ಲಿಂಗಯ್ಯ ಸತ್ತೋದ್ನಲ್ಲ ಗೋಲಿಬಾರ್ನಲ್ಲಿ. ಆಮೇಲೆ ಬ್ಯಾಡಗಿ ತಾಲೂಕಿನಲ್ಲಿ ಪ್ರತಿಭಟನಾ ನಿರತರನ್ನು ನಿಯಂತ್ರಿಸಲು ಹಾಗೂ ಸಾರ್ವಜನಿಕ ಆಸ್ತಿಪಾಸ್ತಿ ಮತ್ತು ಪೊಲೀಸರ ಸ್ವಯಂ ರಕ್ಷಣೆಗಾಗಿ ಲಾಠಿ ಚಾರ್ಜ್ ಮತ್ತು ಫೈರಿಂಗ್ ಮಾಡಿದ್ರಿ. ಅವಾಗ ಪಶ್ಚಾತ್ತಾಪ ಪಡ್ಬೇಕಾಯ್ತು. ಆಮೇಲೆ 10/6 ನೀವು ಮಾಡಿದ್ರೆ ನಾವು ಮಾಡ್ಬೋದು. ಉತ್ತರ ಕೊಡ್ತೀರಿ ನೀವು. 10/6/2008ರಲ್ಲಿ ಬಂಕಾಪುರ ಪಟ್ಟಣದಲ್ಲಿ ಪ್ರತಿಭಟನಾ ನಿರತರನ್ನು ನಿಯಂತ್ರಿಸಲು ಹಾಗೂ ಸಾರ್ವಜನಿಕ ಆಸ್ತಿಪಾಸ್ತಿ ಮತ್ತು ಪೊಲೀಸರ ಸ್ವಯಂ ರಕ್ಷಣೆಗಾಗಿ ಲಾಠಿ ಚಾರ್ಜ್. ಇದೆಲ್ಲ ನಿಮ್ಮ ಗೃಹ ಸಚಿವರ ನೀವು ಹೇಳ್ಬೇಕಾದ್ರೆ ಪೊಲೀಸರ ಮೇಲೆ ಒಂದೇನಾರು ಗಾಯ ಆಗಿದ್ಯಾ? ಹಲ್ಲು ತೂರಾಟ ಮಾಡಿದರೆ ಯಾವ್ದಾರ ಟ್ಯಾಕ್ಟರ್ ಮೇಲೆ ನಿಮಗೆ ಈ ಹೋರಾಟವನ್ನು ಸರ್ಕಾರದಿಂದ ಯಾರು ಮಾತಾಡಬಾರದು. ಯಾರು ಮಾತಾಡಬಾರದು. ನಿಮ್ಮಂತ ಗೃಹ ಸಚಿವರನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ಆಯ್ತು, ಸರ್ಕಾರದಿಂದ
ಮಾಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಎಲ್ಲ ಕೂತ್ಕೊಳ್ಳಿ. ಸರ್ ಒಂದು ಯಾಕೆ ಮಾತಾಡುದಲ್ಲ? ಹೋಮ್ ಮಿನಿಸ್ಟರ್ ಆಗ ಅರ್ಧ ಗಂಟೆ ಮಾತಾಡಿ ಮತ್ತೆ ಯಾಕೆ ಆಗ ಅಷ್ಟು ಮಾತಾಡಿದ್ರಿ ಮತ್ತೆ ಯಾಕೆ ಬೆಲ್ಲದವ್ರು ಮಾತಾಡ್ತೀರಿ? KSRP ಅವರು ಇಂಜೂರ್ ಆಗಬೇಕಿತ್ತು. ಸಿವಿಲಿಯನ್ ಪೊಲೀಸ್ ಜನ ಉತ್ತರ ಬೇಕು ಬೇಡವಾ? ಅಧ್ಯಕ್ಷರೇ 25 ಜನ ಪೊಲೀಸ್ ನಾವು ಸುಮ್ಮನೆ ಕೊಡ್ತೀರಿ. ಫಸ್ಟ್ ನಿಮ್ಮನ್ನು ಸರಿಪಡಿಸಿ ಮಾತಾಡೋ ಸರಿ ಏನು ನ್ಯಾಯನ ನಿಮ್ಗೆ? ಫಸ್ಟ್ ನೀವು ಕರೆಕ್ಟ್ ಆಗಿ ಯಾಕೆ ನಮ್ಮವರು ನಮ್ಮಂಗೆ ಅವರು ಅಂತ ಹೇಳಿ ಆಯ್ತು, ನಿಮ್ಮನ್ನೇ ಕಂಟ್ರೋಲ್ ಮಾಡುದು. ನೀವು ಕೂತು ಅವ್ರನ್ನ ಕೊಡ್ತೇವೆ ಮಾತಾಡ್ಲಿಕ್ಕೆ. ಆದ್ರೆ ಅವ್ರಿಗೆ ಮಾತಾಡ್ಲಿಕ್ಕೆ ನೀವು ಸುಮ್ಮನೆ ಕೂತ್ಕೊಳ್ಬೇಕಿಲ್ಲ. ಉತ್ತರ ಕಲ್ಲೊಡಿದೆ ನೀವು ಪ್ರತಿಪಕ್ಷ ಹೇಳಿಲ್ಲ, ನೀವು ಅಡ್ಡಪಕ್ಷ ಹೇಳಿದ್ದೀರಿ. ಅವ್ರಿಗೆ ಕಲ್ಲೊಡಿದೆ ಏಟ್ ಬಿದ್ದು ಬಿಡ್ತಾ? ಸನ್ಮಾನ್ಯ ನಾವು ಕಲ್ಲು ಒಗೆದವ್ರನ್ನ ಸಮರ್ಥನೆ ಮಾಡ್ಕೋತಾ ಇಲ್ಲ. ಅವ್ರು ಯಾರು ಮಾನ್ಯ ಅಧ್ಯಕ್ಷರೇ, ಶಿಕ್ಷಾ ಕೊಡ್ರಿ. ಕೊಡೋರು ಆಯ್ತು, ಎಲ್ಲ ಜನರಿಗೆ ಗೊತ್ತಿದೆ ಯಾರು ಏನಂತ ಹೇಳಿ. ಕೂತ್ಕೊಳ್ಳಿ, ಈಗ ಎಲ್ಲರಿಗೂ ಗೊತ್ತಿದೆ. ಇಲ್ಲ ಅಧ್ಯಕ್ಷರೇ, ಅವ್ರು ಕಲ್ಲೊಡ್ದಿಲ್ಲ ಅಂದ್ರೆ ಕಲ್ಲೊಡ್ದಿಲ್ಲ. ಮಾತಾಡಲಿ ನೋಡಿ, ವಾಪಸ್ ತಗೊಳ್ಳಿ ಮಾತನ್ನ. ಮುಖ್ಯಮಂತ್ರಿಗಳ ಕಡೆ ಕಲ್ಲೊಡ್ದಿದ್ದು, ಮುಖ್ಯಮಂತ್ರಿಗಳ ಕಡೆ ಕಲ್ಲೊಡ್ದಿದ್ದು, ಮುಖ್ಯಮಂತ್ರಿಗಳ ಕಡೆ ಕಲ್ಲೊಡ್ದಿದ್ದು. ಈ ಪ್ರತಿಭಟನೆಯನ್ನ ಹತ್ತಿಕ್ಕಬೇಕು ಅಂತೇಳಿ ಮುಖ್ಯಮಂತ್ರಿ ಕಡೆ ಕಲ್ಲೊಡ್ದಿದ್ದು. ನೀವೇ ಪ್ರಚೋದನೆ ಕೊಟ್ಟಿದ್ದೇನೆ. ಅವ್ರು ಹೇಳ್ತಿದ್ದಾರೆ RS ಅವ್ರು ಕಲ್ಲೊಡೆದವ್ರೆ ಅಂತ. ಅದಕ್ಕೆ ನ್ಯಾಯಾಂಗ ತನಿಖೆ ಆಗ್ಲಿ. ಆಯ್ತು, ಪ್ರಿಯಾಂಕಾ ಖರ್ಗೆ ಅವ್ರು ಕಲ್ಲು ಹೊಡೆದ್ರ, RS ಹೊಡೆದ್ರ, ತನಿಖೆ ಆಗಬೇಕು. ಇವರೇ ನೀವು ಕೂಡ ಮಾತಾಡಿ ಏನು ಸಿಗ್ತದೆ ಅವ್ರಿಗೆ ಮಾತಾಡಿ. ಗೊತ್ತಿದ್ದಾನೆ, ಯಾಕೆ ಮತ್ತೆ ಮತ್ತೆ ಹೇಳ್ತೀರಿ? ಮಾನ್ಯ ಅಧ್ಯಕ್ಷರೇ, ರಜಾಕರ್ ಹೊಡೆದಿದ್ದಾರೆ, ನಾವು ಹೊಡೆದಿಲ್ಲ. ಕೂತ್ಕೊಳ್ಳಿ, ರಜಾಕರ್ ಹೊಡೆದಾರೆ. ಕೂತ್ಕೊಳ್ಳಿ. ಯತ್ನಾಳ್ ಮಾನ್ಯ ಅಧ್ಯಕ್ಷರೇ, ಯತ್ನಾಳ್ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕೇಳಿ.